ನಾಯನಮ್ಮ ಅದೇನೋ ಮಲ್ಲೆ ಕನಕಾಂಬ್ರ ಅಂತ ಹಂಗೊಂತಾರ. ಅವಾಗ ಅವರೆಲ್ಲ ಇಟ್ಕೊಂಡು ನೋಡ್ದ ನಾಯನಮ್ಮ ಹೆಂಗ ಆಡ್ಕೊತಲ್ಲ ನಿನ್ ಮಗ್ಳು. ಅಯ್ಯೋ ನಾನು ಇಲ್ಲ ಏನಾರ ಪಾನಿಪುರಿ ಬೇಲ್ಪುರಿ ತಿಕ್ಕಪುರಿ ಏನಾರು ತಿನ್ಕೊಂಡ್ ಬಾರ ನಾನು ಆಚೆ ಬಂದೆ. ಈ ಮಳಿಗರು ಒಂದಿಟ್ಟು ನಾನು ಚಿಗಮಾನ ಮರ್ಯಾದಿಲ್ಲ ನಡೆಯಪ್ಪ. ಯಾವಾಗಂದ್ರೆ ಅವಾಗ ಬಂದು ಬಿಡುದು ಅರ್ಜೆಂಟ್ ಆದ್ವಿ ಮಕ್ಕಳು ಹೆಂಗ ಹೇಳ್ದ ಕೇಳ್ದ ಹುಯ್ದ ಬಿಡ್ತಾವ ನೋಡ್. ಹಂಗ ಕಕ್ಕಸ್ತೆಲ್ಲ ತುಳ್ಕಂದೆ ಓಡಾಡ್ಬೇಕು ನಾವು. ಹುಸಿ ಎಷ್ಟು ಆಯ್ತಿತ್ತು ಅದು ಸಿಸಿ ಸುಮ್ಕಿರತ್ತು. ಮನೇಲಿ ಹೋದ್ಮೇಲೆ ಬೈತಾರೆ ಅಂತ ಸಂಡಿಯಾಗಿ ಬಂದಿದ್ದು ಹೀಗೆ ಅಂತೇಳಿ ಬೈತಾರೆ ನಮ್ಗೆ. ಅಯ್ಯೋ ಜಾರೆ ಮಕ್ಳಿಗೆ ಸ್ಕೂಲ್ಗೆ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಇದ್ದೆ ನಾನು. ಇದು ಮಳೆ ಬಂದ್ಬಿಡ್ತು ದರಿದ್ರ. ಸೊ ಎಪಿಸೋಡು ಇನ್ಕಂಪ್ಲೀಟ್ ಆಗಬಾರ್ದು ಅಂದರೆ ನಿಮ್ಮ ಟ್ಯಾಲೆಂಟು ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಅಲ್ಲಿ ಹಂಗಂಗೆ ಒಂಚೂರು ಬರ್ಬೇಕು. ಫಸ್ಟ್ ಹಾಡಿಂದ ಶುರು ಮಾಡೋಣ. ಹಾಡ ಅಯ್ಯಯ್ಯೋ ನೀವು ತಕ್ಷಣ ನೀವು ಅಟ್ಲೀಸ್ಟ್ ನಾನು ಕಾಲ್ ಮಾಡಿದಾಗ ಹೇಳ್ಬೇಕು ಈ ಥರ ಹಾಡೇನಾರು ಹಾಡ್ಸ್ತೀವಿ ಮೇಡಮ್ ಅಂತ. ಒಂದು ಎರಡಲೇ ನಿಂಗೆ ಕೈ ಮೇಲೆ ಬರ್ಕೊಂಡಾರು ಬರ್ತೀನಿ. ನಂಗೆ ಲಿರಿಕೇ ಬರಲ್ಲ ಮೊದಲೇ ಫಸ್ಟ್ ಆಫ್ ಆಲ್. ಬರ್ಕೊಳ್ಳೋದು ಬೇಡ. ಯಾವ್ದು ನಿಮ್ಮ ಫೇವ್ರೇಟ್ ಹಾಡು? ಇದು ಬನಾರಸ್ ಅಲ್ಲ ಬನಾರಸ ಬನಾರಸ್ ಸಿನಿಮಾದಲ್ಲಿ ನೋ ನಾಟ್ ದ್ಯಾಟ್. ಇನ್ನೊಂದು ಒಂಥರ ಭಾವಗೀತೆ ಒಂದು ಬರುತ್ತಲ್ಲ, ಅವರು ಹೀರೋಯಿನ್ ನಮ್ಮ ಸೋನಲ್ ಮೊಂಟಾರ್ ಅವ್ರು ಹಾಡೋದು. ಹೆಣ್ಣಾಗಿ ಹುಟ್ಟೋಕ್ಕಿಂತ ಅದು ತುಂಬಾ ಇಷ್ಟ ನಂಗೆ ಆ ಹಾಡು. ಹಾಡಿ ಹಾಡಿ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾದೆ. ಬ್ಯಾಸಾಗಿ ದಿವಸಕ್ಕೆ ಬೇವಿನ ಮರ ತಂಪು, ಭೀಮಾರತಿ ಎಂಬ ಹೊಳೆ ತಂಪು, ಭೀಮಾರತಿ ಎಂಬ ನದಿ ತಂಪು ಹಡೆದವ್ವ ನೀ ತಂಪು ನನ್ನ ಮನದಾಗೆ. ಐ ಫೆಲ್ಟ್ ಸೋ ಹ್ಯಾಪಿ. ಸೀರಿಯಸ್ಲಿ ವೆರಿ ಡೆಡಿಕೇಟೆಡ್ ಮನುಷ್ಯ ಅಂತ ಅನಿಸ್ತು. ತುಂಬ ಡೀಟೇಲಿಂಗ್ ಆಗಿ ವರ್ಕ್ ಮಾಡ್ತಾರೆ ಅಂತ ಅನಿಸ್ತು. ರಂಗಭೂಮಿ ಕಲಾವಿದರಿಗೆ ಅದೊಂದು ರಂಗಭೂಮಿ ಕಲಾವಿದರಿಗೆ ಕಲೆಯ ಮೇಲೆ ಇರುವ ಆ ಭಕ್ತಿ ಪ್ರೀತಿ ಹಿಡ್ತಾನೆ ಬೇರೆ ಲೆವೆಲ್ ಅದು, ಬೇರೆ ಲೆವೆಲ್ ಅದು. ಆಮೇಲೆ ಅವ್ರು ಹೆಂಗೆ ಅಂತಂದ್ರೆ ದೇ ಆರ್ ಡೇರ್ ಎನಫ್ ಟು ಜಡ್ಜ್ ಸಂಬಡಿ. ತಪ್ಪು ನೀನ್ ಮಾಡ್ತಾ ಇರೋದು ಇದು. ಯಾರಾದ್ರೂ ಕಲೆ ಬಗ್ಗೆ ಹೌದು ಅವರು ಕಲೆ ಬಗ್ಗೆ ಯಾರಾದ್ರೂ ಒಂಚೂರು ಆಚೆ ಈಚೆ ಮಾತಾಡಿದ್ರೆ ದೇ ಹ್ಯಾವ್ ದ ಡೇರ್ನೆಸ್ ಟು ಸ್ಟಾಪ್. ಪ್ಲೀಸ್ ದಯವಿಟ್ಟು ನಿಲ್ಸು, ಅದಲ್ಲ ನೀನು ತಪ್ಪು ಹೇಳ್ತಾ ಇದೆಯಾ. ಮೇ ಬಿ ನಿನ್ನನ್ನು ಯಾರೋ ಹಂಗೆ ಟ್ರೀಟ್ ಮಾಡಿರ್ಬೋದೇನೋ, ಬಟ್ ಕಲೆ ಹಂಗಲ್ಲ ಅಂತ ಅವ್ರು ಹೇಳೋಷ್ಟು ಧೈರ್ಯ ಇದೆ ಅವ್ರಿಗೆ. ಏನೋ ಎಲ್ಲೋ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಕಲಾವಿದರು ಇನ್ನೂ ಉಳಿದಿದ್ದಾರೆ, ಕಲೆ ಅನ್ನೋದು ಉಳಿದಿದೆ, ಆ್ಯಕ್ಟಿಂಗ್ ಬಗ್ಗೆ ಜನ ಇನ್ನೂ ಒಂದಷ್ಟು ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಅಂತ ಅಂದರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ರಂಗಭೂಮಿ ಕಲಾವಿದರು. ರಂಗಭೂಮಿಯಲ್ಲಿದ್ದು ಈಗ ಬಂದು ಆ್ಯಕ್ಟ್ ಮಾಡ್ತಾರೋ. ಯಾಕೆ ರಂಗಾಯಣ ರಘು ಸರ್ ಎಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ವಿ ನೆವರ್ ಫೆಲ್ಟ್ ಹೀಸ್ ಮೊನಾಟನಸ್. ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ. ಅಯ್ಯೋ ನನಗೆ ಮನದ ಕಡಲು ಸಿನಿಮಾದಲ್ಲಿ ಇರೋ ರಂಗಾಯಣ ರಘು ಸರ್ಗೂ, ಗಾಳಿಪಟ ಸಿನಿಮಾದಲ್ಲಿರೋ ರಂಗಾಯಣ ರಘು ಸರ್ಗೂ, ರಂಗ SSLCಲಿರೋ ರಂಗಾಯಣ ಸರ್ ಎಷ್ಟು ಡಿಫ್ರೆನ್ಸ್ ಇದೆ. ಅದು ಕಲೆಯಲ್ಲಿರೋ ಡಿಫ್ರೆಂಟ್. ರಂಗಭೂಮಿ ಕಲಾವಿದ್ರು ಪಾದ ಸ್ಪರ್ಶ ಮಾಡಿದ್ರೆ ಸಾಕು ನಮ್ಮ ಯೋಗ್ಯತೆಗೆ. ನಾವು ಪಾದ ಸ್ಪರ್ಶ ಮಾಡಿದ್ರೆ ಸಾಕು. ಆ್ಯಕ್ಚುಲಿ ನಾವು ಏನೇನೂ ಅಲ್ಲ ಅವ್ರ ಮುಂದೆ. ತುಂಬ ಧಿಮಾಕ್ ಮಾಡ್ಕೊಂಡು ಓಡಾಡ್ತೀವಿ ನಾವು. ಸಿನಿಮಾ ಮಾಡಿದೀವಿ ನಾವು ಆ್ಯಕ್ಚುಲಿ, ಲೈಕ್ ತುಂಬ ಸಿನಿಮಾಗಳು ಮಾಡಿದ್ದೀವಿ. ಸೊ ಹಾಗೆ ಅವಾಗೆಲ್ಲ ಯಾವ ಕ್ಯಾರವನ್ಸ್ ಇತ್ತು. ಯಾಕೆ ಜನ ಇವತ್ತಿಗೂ ರಂಗಾಯಣ ರಘು ಸರ್ನ ಲವ್ ಮಾಡ್ತಾರೆ, ಇವತ್ತಿಗೂ ಯಾಕೆ ಪ್ರೀತಿ ಮಾಡ್ತಾರೆ ಅಲ್ವಾ? ಅವರೆಲ್ಲ ರಂಗಭೂಮಿಯಿಂದ ಬಂದವರು, ಡೆಡಿಕೇಶನ್ ಇದೆ ಅವ್ರಿಗೆ. ಮೊನ್ನೆ ಯಾವುದ್ರಲ್ಲೋ ಹೇಳ್ತಾ ಇದ್ರು, ನಾವು ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀವಿ, ಬಂದು ನೋಡಿ. ಜಡ್ಜ್ ಮಾಡೋಕ್ಕಿಂತ ಮುಂಚೆ ಬಂದು ನೋಡಿ. ಎಸ್ ಆ್ಯಕ್ಚುಲಿ ವಂಡರ್ಫುಲ್ ಸಿನಿಮಾ. ಬಂದು ನೋಡಿ, ಅದನ್ನು ನೋಡೋಕ್ಕಿಂತ ಮುಂಚೆ ಯಾಕೆ ಜಡ್ಜ್ ಮಾಡ್ತೀರಾ? ಆ ಮಾತನ್ನ ಹೇಳೋ ಧೈರ್ಯ ತಾಕತ್ತಿರೋದು ರಂಗಭೂಮಿಯಲ್ಲಿ ಇದ್ದು ಬಂದವ್ರಿಗೆ ಮಾತ್ರ. ಸೊ ವಿ ಆರ್ ಬ್ಲೆಸ್ಡ್ ಅಂಥವ್ರ ಮಧ್ಯೆ ಇದ್ದೀವಿ ಅಂತ ಹೇಳಿ ನನಗೆ ತುಂಬ ಆಸೆ ಇತ್ತು. ಆ ಥರದ್ದು ಆ ಲೈಫನ್ನ ಒಂದು ವಾರನಾದರೂ ನೋಡಬೇಕಪ್ಪ ಅಲ್ಲಿದ್ದು ನಾನು, ಹೆಂಗಿರುತ್ತೆ ಏನು ಆ ಲೈಫ್ ಸ್ಟೈಲು ಅಂತ ತುಂಬ ಆಸೆ ಇತ್ತು. ಬಟ್ ಅದೊಂದು ನೋಡಿಲ್ಲ. ಹೌದು ಅಲ್ಲಿ ಬಿದ್ದವ್ರು ಯಾರು ನೀವು ನೋಡಿಬೇಕಂದ್ರೆ ಸುಮ್ಮನೆ ಸೇರಿಸಿ ಚಿಕ್ಕ ಮಕ್ಕಳನ್ನ ಅಲ್ಲಿಂದ ಶುರುವಾಗಿದ್ದು ಅವ್ರು ಯಾವತ್ತೂ ಕಾಲು ಈಚೆ ತೆಗಿಯಲ್ಲ. ಹೌದು, ಅಲ್ಲಿಗೆ ಓಡೋಗ್ತಾರೆ ಅವರು. ಅದೊಂದು ಅಟ್ರಾಕ್ಷನ್ ಅಲ್ಲಿದೆ. ಹಂಗಾದ್ರೆ ನೀವು ಅದೊಂದರಿಂದ ವಂಚಿತರಾಗಿದ್ದೀರಾ. ಎಸ್, ಅದಂತೂ ನಾನು ತುಂಬ ಉಮಾಶ್ರೀ ಅವ್ರಿಗೆ ಯಕ್ಷಗಾನದ ಬಗ್ಗೆ ಹಂಗಿತ್ತು, ಈಗ ಅವ್ರು ಫುಲ್ಫಿಲ್ ಮಾಡ್ಕೊಂಡ್ರು. ಹಂಗೆ ನೀವು ಅದು ಯಾವಾಗ ಬರತ್, ನಾನು ಅಷ್ಟವರೆಗೂ ಬದುಕಿರ್ತೀನೋ ಇಲ್ವೋ ಅದು ಆಸೆ ಪೂರೈಸೋವರೆಗೂ
ನಾನು ಅನ್ಕೊಂಡೆ ಪ್ಲೀಸ್ ಆದಷ್ಟು ಬೇಗ ಈ ರಂಗಭೂಮಿ ಇದೆಲ್ಲ ಬೇಡ ಅಂತ ಯಾರಾದರೂ ಇದನ್ನು ಮುಗಿಸೋಷ್ಟೊತ್ತೆ ನನಗೆ ಕರೆದುಬಿಡಿ, ನಾನು ಬಂದು ನೋಡಬೇಕು. ಅದು ಒಂದು ಫ್ಲೇವರ್ ನಾನು ನೋಡಿಲ್ಲ ಸೋ ಫಾರ್. ಸೊ ಹಾಗಾಗಿ ಅಲ್ಲಿದ್ದು ನೋಡ್ಬೇಕು, ಅಲ್ಲಿದ್ದು ಜೀವಿಸ್ಬೇಕು ನಾನು. ಹೆಂಗಿರುತ್ತೆ ಇದು, ಬೆಳಗ್ಗೆ 5 ಗಂಟೆಗೆ ಎದ್ದೇಳು, ಒಂದಷ್ಟು ಕಸರತ್ಗಳನ್ನ ಮಾಡ್ಕೊ, ತಿಂಡಿ ತಿನ್ನು, ಆ ಶಿಸ್ತು, ಆ ಊಟ, ಆ ಜೀವನ, ಅದನ್ನ ನೋಡ್ಬೇಕು ನಾನು. ಒಂದು ತಿಂಗಳು ಮಟ್ಟಿಗಾದ್ರೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಆಗಲಿ, ಆಸೆ ನೆರವೇರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಇಲ್ಲ, ನೀವು ಮನ್ಸು ಮಾಡಿದ್ರೆ ಅದು ನೆರವೇರುತ್ತೆ ಡೆಫಿನೆಟ್ಲಿ. ನೀವು ಒಂಚೂರು ಟೈಮ್ ಮಾಡ್ಕೊಂಡು ಮನ್ಸು ಮಾಡಿದ್ರೆ ಯಾವುದಾದ್ರೂ ಒಂದು ಟ್ರೂಪಿಗೆ ಸೇರ್ಕೋಬೋದು ಅಲ್ವಾ? ಮಾಡೋಣ, ಕೆಲಸ ಮಾಡೋಣ. ನಾವು ಒಂದು ಸ್ವಲ್ಪ ಅದ್ರ ಕಡೆ ಗಮನ ಕೊಡೋಣ. ಅವಾಗವಾಗ ನೆನಪು ಮಾಡ್ತೀವಿ, ಎಲ್ಲ ಒಂಚೂರು ನಾವು ಅಲ್ಲಿ ನೋಡ್ಬಿಡ್ತೀವಿ ನಿಮ್ಮನ್ನ ಅಂತ. ಲೈವ್ ಆರ್ಟಿಸ್ಟ್ ಆಗೋಕ್ಕೆ ನೀವು ಈಗ ಏನು ಕಾಮಿಡಿ ಕಿಲಾಡಿ ಮಾಡಿದ್ದೀರಲ್ಲ, ಸೇಮ್ ನಿಮ್ಗೇನದು ತುಂಬ ಏನೋ ದೊಡ್ಡದು ಅನ್ಸಲ್ಲ ಅಥವಾ ಕಷ್ಟ ಅನ್ಸಲ್ಲ, ನಂಗೆ ಹಂಗೆ ಅನ್ಸುತ್ತೆ. ಈಗ ನೀವು ಒಂದು ಜಲಕ್ ಬಿಡ್ಬೇಕಲ್ಲ 8 ಭಾಷೆನಲ್ಲಿ, ಕನ್ನಡನ 8 ಭಾಷೆ ಅಂತಂದ್ರೆ ಯೋಚನೆ ಮಾಡಿ. ಈಗ ಬೆವರಳಿತಾ ಇದೆ. ಕಮ್ಮಾನ್. ಓಕೆ, ಈಗ ಮಳೆ ಬರ್ತಾ ಇದೆ ಅಲ್ವಾ, ಸೊ ಈ ಗಾಡಿ ನನಗೂ ಕನೆಕ್ಟ್ ಮಾಡಿ ಹೇಳ್ಬೋದು. ಈಗ ಆಗಲ್ಲ, ಬಿಕಾಸ್ ನಾನು ನಿಮ್ಮನ್ನ ಹಂಗೆಲ್ಲ ಬೈತಿರೋ, ಅದಕ್ಕೆ ಬೈಯಕ್ಕಾಗಲ್ಲ ಅಂತ. ಐ ಕಾಂಟ್ ಗೊತ್ತಾ, ಕಾಲ್ ಮೇಲ್ ಕಲ್ಲೇ ತಕೊಳ್ಳೋದು ಅಂತ. ಬೇಡ ಬೇಡ ಬೇಡ. ಯಾಕೆ ಅಂದರೆ ಅಯ್ಯೋ ಪಾಂಚಾಲಿ ಅವರು ಪಾಪ ಎಷ್ಟು ಚೆನ್ನಾಗಿ ಫೋನ್ ಮಾಡಿ ಆ ಫೀಲ್ ಇದೆ ನನಗೆ. ನಿಮ್ಗೇನಾರ ಬೈದ್ ಗೀದ್ ಬಿಡೋದು, ಆಮೇಲೆ ಯಾಕೆ ಬೇಕು, ಬೇಡ ನೋ. ಇಲ್ಲ ಇಲ್ಲ, ಜನ ಆಮೇಲೆ ಹೇಳ್ತಾರೆ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡಿದ್ದಕ್ಕೆ ಇದೇನಾ ಇವಳು ಮಾತಾಡೋದು, ಅದಕ್ಕೆ ಯಾಕೆ ಬೇಕು. ಮಳೆ ಬರ್ತಾ ಇದೆ ಇವಾಗ, 2 ವೀಲರ್ ತೊಗೊಂಡು ಆಚೆ ಕಡೆ ಹೋಗಿರ್ತೀನಿ, ಮಧ್ಯ ರೋಡಲ್ಲಿ ಮಳೆ ಬಂದ್ಬಿಡುತ್ತೆ. ನಾರ್ಮಲ್ ಬೆಂಗಳೂರು ಕನ್ನಡದವ್ರು ಈ ಮಳೆಗೊಂದು ಹೊತ್ತು ಬೇಡವಾ? ಎಷ್ಟೊತ್ತದ ಅಷ್ಟೊತ್ತಲ್ಲಿ ಬಂದ್ಬಿಡುತ್ತಲ್ಲ. ಈಗ ನಾನು ಹಿಂಗೆ ಫುಲ್ಲು ನೆನ್ಕೊಟ್ರೆ ಏನೋ ಇಂಟರ್ವ್ಯೂ ಕೊಡಲಿ, ತೋಟ ಅಂತ ಸೋರ್ತಾ ಇರುತ್ತಪ್ಪ. ಥೋ, ಏನು ಗುರು ಇದು ಏನು ಸೀಮೆ ಬೆಂಗಳೂರು ಇದು? ಇಷ್ಟ ಬಂದಾಗ ಮಳೆ ಬರುತ್ತೆ, ಇಷ್ಟ ಬಂದಾಗ ಚಳಿ ಬರುತ್ತೆ, ಇಷ್ಟ ಬಂದಾಗ ಬಿಸಿಲು ಬರುತ್ತೆ. ಏನು ಎಲ್ಲ ಸೀಸನು ಒಂದೇ ದಿನದಲ್ಲಿ ನೋಡ್ಬಿಡ್ಬೋದಪ್ಪ. ಬೆಳಗ್ಗೆಲ್ಲ ಚಳಿ ಆಗ್ತಾ ಇತ್ತು, ಮಧ್ಯಾಹ್ನ ಫುಲ್ ಶೆಕೆ ಆಗ್ತಾ ಇತ್ತು. ಸಂಜೆ ನೋಡಿದ್ರೆ ಚಳಿಗಾಲದಾಗ, ಸಂಜೆ ನೋಡಿದ್ರೆ ಸ್ಪ್ರಿಂಗ್ ಸೀಸನ್ ಇದ್ದಂಗೆ ಇತ್ತು, ಹೂವು ಎಲ್ಲ ಬೀಳೋದು, ಎಲೆ ಎಲ್ಲ ಬೀಳೋದು. ರಾತ್ರಿ ನೋಡಿದ್ರೆ ಮಳೆಗಾಲ. ಯಾವನಿರ್ತಾರೆ ಈ ಥರ ಬೆಂಗಳೂರಲ್ಲಿ ಅಂತ. ಹಂಗೆ ನಾರ್ಮಲ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಥೋ ನಾವು ಗಾಡಿ ತೊಗೊಂಡು ಯಾವಾಗ ಬರ್ತೀನಿ ರೋಡಿಗೆ ನೋಡ್ಬೇ, ಇಟ್ಟತನ ಮನ್ಯಾಗ ಕುಂತಿದ್ನಿ, ರವ ಅನ್ನಂಗಿತ್ತು ಬಿಸಿಲು, 1 ಲೀಟ್ರ್ ಮಳೆ ಇರಲಿಲ್ಲ. ಗಾಡಿ ತೊಗೊಂಡು ಅರ್ಧ ದಾರಿ ಬಂದಿನಿ, ಹಿಂಗೆ ಅಂತ ಮಳೆ ಸುರ ಆಯ್ತತಿ. ಏನು ಹನಿ ಬರೈತೆ ನಮ್ಮದು? ಹಾಗ ನಾವು ಈ ಮಳಿಗರ ಒಂದಿಟ್ಟು ನಾಚಿಗೆ ಮಾನ ಮರ್ಯಾದಿಲ್ಲ ನಡೆಯತ್ತ. ಯಾವಾಗಂದ್ರೆ ಅವಾಗ ಬಂದು ಬಿಡೋದು, ಅರ್ಜೆಂಟ್ ಆದ್ರಿ ಮಕ್ಕಳು ಹೆಂಗೆ ಹೇಳ್ದಾಗ ಕೇಳ್ದಾಗ ಹುಯ್ದ ಬರ್ತಾವೆ ನೋಡಿ. ಹಂಗೆ ಯಾವಾಗಂದ್ರೆ ಅವಾಗ ಬಂದು ಬಿಡೋದು. ಏನೋ ಸುದ್ದಿಲ್ಲ, ಸಮಾಚಾರ ಇಲ್ಲ. ಇವರು ಭಾಳ ಬೇಸರ ಆಗಿತ್ತಪ್ಪ ಹಿಂಗೆಲ್ಲ ಮಾಡಿದೆ. ಮತ್ತು ನಾವು ನಿಮ್ಮ ಸ್ಟುಡಿಯೋಗೆ ಬರೋದು, ನೀವು ನಮ್ಮ ನೋಡಿ ಹಿಂಗೆ ತೊಯ್ಸ್ಕೊಂಬಂದೇಳು ಬಟ್ಟಿನ ಬ್ಯಾಡಾಡತ್ತಾಗ ನಿಮ್ಮ ಕುರ್ಚಿ ಮ್ಯಾಗ ಕುಂದ್ರಬೇಕು, ಮತ್ತು ನೆಲದ ಮ್ಯಾಗ ಕುಂದ್ರಿಸಿ ಇಂಟರ್ವ್ಯೂ ಮಾಡ್ರೆ ಏನು ಮಾಡೋದು ನಾವು? ಇದು ಸ್ವಲ್ಪ ನಮ್ಮ ಹಾಸನ ಸೈಡ್ ಆ ಕಡೆ ಎಲ್ಲ ಹೋದ್ರೆ ಅಯ್ಯೋ ಏನು ಮಳೆ ನೀವು ಬೇಕು ಅಂದಾಗ ಬರೋಕಲ್ಲ, ಬ್ಯಾಡ ಅಂದಾಗ ಬರ್ತವೆ. ಅಯ್ಯೋ ತಾಲಿ ಕೆಟ್ಟು ಹೋಯ್ತಕ್ಕ ನಮ್ಗಂತವೇ ಸಾಕಾಯ್ತತ್ಲಗಿ. ನಾವೆಲ್ಲರೂ ಈ ಗದ್ದೆ ನಾಟಿ ಬಟ್ಟೆ ಮಾಡಿದಾಗ ಮಳೆ ಬರೋಕಲ್ಲ, ಹಿಂಗೆ ಬ್ಯಾಡ ಅಂದಾಗ ಬರ್ತವೆ. ಈ ಬೆಂಗಳೂರಲ್ಲಿ ಈ ಆಳು ಮಳೆ ಬೆಂಗಳೂರಿಗೆ ಬಂದುಬಿಟ್ರೆ ಮಾತ್ರವಾ ಏನು ಕೊಚ್ಚ ಗುಂಡಿ ಎಲ್ಲ ಇರ್ತವೆ, ಎಲ್ಲ ರೋಡಿಗೆ ಬಂದುಬಿಡ್ತವೆ ಮಾರಯ್ಯ. ಕಕ್ಕಸ್ತೆಲ್ಲ ತುಳ್ಕಂದೆ ಓಡಾಡ್ಬೇಕು ನಾವು. ಹುಸಿ ಏಸ್ಕೆ ಆಯ್ತಿತ್ತು ಅದು, ಸಿಸಿ ಸುಮ್ಕಿರುತ್ತು, ಏಸ್ಕೆ ಕಡವ ತಾಯಿ. ಹಿಂಗೆ ಯಾವುದೇ ಸ್ವಲ್ಪ ಮಂಗಳೂರವ್ರಂತೆ ಇಂಥ ಸಾವು ಮಾರ್ರೆ. ನಮ್ಮ ಮಂಗಳೂರಲ್ಲಿ ಸೆಕೆ ಉಂಟಂತೇಳಿ ನಾವು ಬೆಂಗಳೂರಿಗೆ ಒಂದು ಸೆಟ್ಲ್ ಆದರೆ ಇಲ್ಲಿ ಇಂಥವ್ರ ದಿನ ಒಂದು ಸೀಸನ್ ಒಂದು ದಿನದಲ್ಲೇ ನೋಡಿ ಬಿಡ್ತೇವೆ. ಬೆಳಗ್ಗೆ ಎಲ್ಲ ನಾರ್ಮಲ್ ಇರ್ತದೆ, ಮಧ್ಯಾಹ್ನಕ್ಕೆಲ್ಲ ಫುಲ್ ಮಂಗಳೂರು ಥರ ಸೆಕೆ ಇರ್ತದೆ, ಸಂಜೆಗೆಲ್ಲ ಒಂದು ಸ್ಪ್ರಿಂಗ್ ಸೀಸನ್ ಥರ ತಂಪಾಗಿ ಗಾಳಿ ಬರ್ತದೆ, ರಾತ್ರಿ ನೋಡುವಾಗ ಫುಲ್ ಜೋರು ಮಳೆ. ನಾವು ಆಫೀಸಿಂದ ಮನೆಗೆ ಹೋಗ್ಲಿಕ್ಕಿಲ್ಲ, ಫುಲ್ ಒದ್ದೆಯಾಗಿ ಹೋಗೋದು ನಾವು ಅಲ್ಲಿ ಅಲ್ಲ. ಮನೇಲಿ ಹೋದ್ಮೇಲೆ ಬೈತಾರೆ, ಎಂತ ಚಂಡಿಯಾಗಿ ಬಂದಿದ್ದು ಹೀಗೆ ಅಂತೇಳಿ ಬೈತಾರೆ ನಮಗೆ. ಎಂಥ ಹಣೆ ಬರವೇ ಸರಿ ಇಲ್ಲ ಮಾರ್ರೆ ನಮ್ಮದು ಬೆಂಗಳೂರಲ್ಲಿ ಉಂಟಲ್ಲ. ಯಾವಾಗಂದರೆ ಅವಾಗ ಒಮ್ಮೆಲೆ ಈ ಕೆಲವು ಹುಡುಗರಿಗೆ ಒಮ್ಮೆಲೆ ಲವ್ ಆಗ್ತದಲ್ಲ, ಹಾಗೆ ಒಮ್ಮೆಲೆ ಮಳೆ ಬಂದ್ಬಿಡೋದು ಬೆಂಗಳೂರಲ್ಲಿ. ಸರಿ ಇಲ್ಲ ಮಾರಿದು, ಚಂದ ಇಲ್ಲ ಹೀಗೆ. ಸ್ವಲ್ಪ ಈ ಮುಸ್ಲಿಮ್ಸ್ ಅವರು ಆಲ್ಮೋಸ್ಟ್ ಮಂಡ್ಯ ಸೈಡ್ ಸ್ವಲ್ಪ ಒಂದೇ ಥರನೇ ಬರುತ್ತೆ ಅದು. ಮುಸ್ಲಿಮ್ಸ್ ಅವ್ರು ಕನ್ನಡ ಮಾತಾಡ. ಶಿವಾಜಿನಗರ್ ಕನ್ನಡ ಸಖತ್ ಇಷ್ಟ ಆಗುತ್ತಾ ನನಗೆ. ಯಾರಾದರೂ ಮುಸ್ಲಿಮ್ ಸಿಕ್ಲಿ ನಿಮಗೆ ಶಿವಾಜಿನಗರ್ ಕನ್ನಡ ಬರುತ್ತಾ ಅಂತ ಕೇಳೋದು ಆಯ್ತಾ. ನಂಗೆ ಇವರು ದಾನಿಶ್ ಸೈಟ್ ಮಾಡೋದೊಂದು ಅದ್ಭುತ. ಹೋಗೋದಿಲ್ಲ ಅಂತ ಅದು ಏನೋ ಒಂಥರ ಟೋನೇ ಸೂಪರ್ ಅವ್ರದ್ದು. ಓಕೆ, ಅಯ್ಯೋ ಜಾರೆ ಮಕ್ಳಿಗೆ ಸ್ಕೂಲ್ಗೆ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಇದ್ದೆ ನಾನು. ಇದು ಮಳೆ ಬಂದ್ಬಿಡ್ತು ದರಿದ್ರ. ನಾನು ಛತ್ರಿಗೇನು ತಂದಿಲ್ಲ, ಫುಲ್ಲು ಇವಾಗ ಎಲ್ಲ ಒದ್ದೆ ಆಗ್ಬಿಟ್ಟೈತೆ, ಪ್ಯಾಂಟು ಕಚ್ಚಗೆಲ್ಲ ಒದ್ದೆ ಆಗ್ಬಿಟ್ಟೈತೆ. ಈಗ ಮನೆಗೆ ಹೆಂಗೆ ಹೋಗೋದು, ಮಕ್ಳದ್ದು ಸ್ಕೂಲ್ ಚಡ್ಡಿ ಎಲ್ಲ ಒದ್ದಗೆ ಆಗ್ಬಿಟ್ಟೈತೆ. ಈಗ ಆ ಬಟ್ಟೆ ಒಣಗಾಗ್ಬಿಟ್ಟು ಬಂದಿದ್ದೆ. ನಂತರ ಇರೋದೇ 4 ನೈಟಿ,
ನೈಟ್ ಎಲ್ಲ ಒದ್ದೆ ಆಗ್ಬಿಟ್ಟೈತೆ, ಚಾದಾರು ಇಲ್ಲ ಇವಾಗ. ಹಾಗೆ ಮನಿಕೊಳಕ್ಕೆ ಆಯ್ತದೆ. ಇವರು ಮನೆಗೆ ಹೋಗ್ಬಿಟ್ಟು ಈಗ ಬಟ್ಟೆ ಬಿಚ್ಬಿಟ್ಟು ಬೇರೆ ಬಟ್ಟೆ ಹಾಕೊಳ್ಬೇಕು, ಹಾಗೆ ಬಿಟ್ಕೊಂಡು ಓಡಾಡ್ತಾರೆ. ಇವಾಗ ಎಲ್ಲ ಬಟ್ಟೆ ಒದ್ದೆ ಆಗ್ಬಿಟ್ಟೈತಲ್ಲ, ಏನು ಹಾಕೋತಾರೆ ಹೇಳು? ಟೈಮ್ಗೆ ಇಲ್ಲ, ಸೆನ್ಸ್ಗೆ ಇಲ್ಲ ಈ ಮಳೆಗೆ. ಯಾವಾಗೆಂದ್ರೆ ಅವಾಗ ಬಂದ್ಬಿಡೋದು, ಅಂದ್ಕೊಂಡು ಬಂದ್ಬಿಡ್ತದೆ. ಮಧ್ಯಾಹ್ನ ನೋಡ್ರೆ ರೈಸ್ಗೆ ಏನು ಬಿಸಿಲು ಗುರು, ಇದು ಬೆಂಗಳೂರಿನಾಗ ಇರೋಕೆ ಆಯ್ತದ ಅಂತ ಹೇಳಿಬಿಟ್ಟು ನಾನು ಸಂಜೆಗೆ ಹಿಂಗೆ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ಬಂದ್ಬಿಡ್ದೆ. ಮಾಡೋದಾಗೆ ಇಲ್ಲ ಈ ಮಳೆಗೆ, ಹಿಂಗೆ ಇರುತ್ತೆ. ನಮ್ಮ ತಮಿಳ್ ಕನ್ನಡ ಸೂಪರ್ ಕನ್ನಡ ಅದು. ಥ್ಯಾಂಕ್ ಯು. ನಮ್ಮ ತಮಿಳಿಯನ್ಸ್ ಅವ್ರು ಕನ್ನಡ ಹೆಂಗೆ ಮಾತಾಡ್ತಾರೆ, ಅವಣ ಚೆನ್ನೈಯಲ್ಲಿ ಮಳೆ ಮಳೆ ಅಂತ ನೋಡಿ ನೋಡಿ ಸಾಕಾಗಿಬಿಟ್ಟೆ. ನಾನು ಬೆಂಗಳೂರಿಗೆ ಬಂದೆ, ಒಂದು 2 ದಿನ ಬಿಸಿಲಿತ್ತಮ್ಮ. ನೋಡಿದ್ರೆ ಸಂಜೆ ಟೈಮಿಗೆ ಮಳೆ ಬಂದುಬಿಟ್ಟೈತೆ. ಅಯ್ಯೋ, ನಾನು ಇಲ್ಲ ಏನಾರು ಪಾನಿಪುರಿ, ಬೇಲ್ಪುರಿ, ಟಿಕ್ಕಪುರಿ ಏನಾರು ತಿನ್ಕೊಂಡು ಬರೋಣ ನಾನು ಆಚೆ ಬಂದೆ. ಹಿಂಗೆ ಮಳೆ ಬಂದುಬಿಟ್ಟಿತ್ತು. ನೋಡಮ್ಮ ಹೆಂಗೆ ಹೋಗಿಬಿಟ್ಟಿದ್ದೀನಿ. ಅಂಗಡಿ ಬ್ಯಾವರ್ಸಿ ನನ್ನ ಮಗ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟು ಅವನು. ಯಾಕಂದ್ರೆ ಫೋನ್ ಮಾಡಿ ಕೇಳಿದ್ರೆ ಮಳೆ ಬರ್ತದಮ್ಮ, ಏನು ಬಂದು ತಿಂತೀಯ ಹೋಗಿ ಮನೆಗೆ ಅಂತ ಹೇಳ್ದ. ಏನು ಹೇಳ್ತೀರಪ್ಪ ಇದಕ್ಕೆ? ಎಲ್ಲರ ಕೆಲ್ದು ಬಂದುಬಿಡ್ತದಲ್ಲ ಇದು ಮನೆಗೆ. ಏನು ನಾಚಿಕೆ ಮಾಡಬಾರ್ದಿಲ್ಲ ನಾ ಇದಕ್ಕೆ? ಕೇಳ್ಬಿಟ್ಟು ಬರ್ಬೇಕು ತಾನೇ. ನಾನು ಪಾನಿಪುರಿ ತಿಂದ ಮೇಲೆ ಬರ್ಬೇಕು ತಾನೇ. ಈಗ ನನಗೆ ಪಾನಿಪುರಿ ಬೇಕು. ಏನು ಮಾಡಿದೆ? ಪಾಪ ನಾನು ಚೆನ್ನಾಗೆ ಹೋಗ್ತೀನಿ, ಅಲ್ಲಿ ಹಂಗೆ ಇರ್ತೇನೆ. ಅದು ಫ್ಲಡ್ ಬಂದುಬಿಟ್ಟೆನಾ, ಎಲ್ಲ ಉಚ್ಚೆ ನೀರು ಎಲ್ಲ ನನ್ನ ಮನೆಗೆ ಬಂದುಬಿಡ್ತದೆ. ಅದೇ ಬೇಜಾರು, ಅದಕ್ಕೆ ಹೋಗಿದ್ದಿಲ್ಲ ನಾನು ಅಲ್ಲಿಗೆ. ಇದು ಒಂದು ನಾರ್ಮಲ್ ಸ್ವೀಟ್. ಸೊ ಈ ತಮಿಳ್ದಲ್ಲ ಆ್ಯಕ್ಸೆಂಟ್ ಎಲ್ಲ ಹೆಂಗೆ ನಿಮಗೆ? ನಮಗೆ ನಮ್ಮ ಮನೆ ಹತ್ರ ಒಬ್ಬರು ಕೋಕಿಲ ಆಂಟಿ ಅಂತನೋ ಕೋಮಲ ಆಂಟಿ ಅಂತನೋ ಏನೋ ಇತ್ತು ಅವ್ರ ಹೆಸರು. ಹೂ ಮಾರಕ್ಕೊಬ್ರು ಬರೋರು. ಆ ಆಂಟಿ ನಮ್ಮಮ್ಮನ ಹತ್ರ ಹಿಂಗೆ ಮಾತಾಡ್ತಾ ಇದ್ದಿದ್ದು. ಅವರು ನಮ್ಮಮ್ಮನ ಕುಸುಮ ಅಂತ ಕರಿತಿರ್ಲಿಲ್ಲ, ನಯನಮ್ಮ ನಯನಮ್ಮ ಅಂತ ಕರೆಯೋರು. ನಯನ ಅಮ್ಮ ನಯನ ಅಮ್ಮ ಅಂತ ನನ್ನ ಹೆಸರು ಗೊತ್ತಿತ್ತು ಅವ್ರಿಗೆ. ಹಂಗಾಗ್ಬಿಟ್ಟು ನಯನಮ್ಮ ನಯನಮ್ಮ ಅಂತ ಕರೆಯೋರು. ನಮ್ಮಮ್ಮ ಹೆಸರು ಕುಸುಮ ಅಂತ ಗೊತ್ತಿದ್ರು ಅವ್ರಂಗೆ ಕರಿತಿರ್ಲಿಲ್ಲ. ಅವ್ರು ಹೆಂಗೆ ಅವಮ್ಮ ಸಿಗ್ನಲ್ ಕೊಡೋದು ಅಂದರೆ, ಅಲ್ಲೆಲ್ಲೋ ರೋಡ್ ಮೂಲೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದ ನಯನಮ್ಮ ಅಂದರೆ ಸಾಕು, ನಮ್ಮನೆವರೆಗೂ ಕೇಳೋದು ಸೌಂಡು. 4ನೇ ಫ್ಲೋರಲ್ಲಿ ಇದ್ವಿ ಅವಾಗ ನಾವು. ಅಲ್ಲಿವರೆಗೂ ಕೇಳೋದು ಸೌಂಡು. ಶವಾಶ್. ಅಬ್ಬ, ನಾನು ಇವಮ್ಮನ ಗಂಟ್ಲೇನು ಗುರು, ಗಂಟ್ಲಿದು ಈ ಪಾಟಿ ಕಿರ್ಚುತ್ತಲ್ಲ ಇದು ಅಂತ ಹಂಗೆ ಅಂದ್ಕೊಂಡು ಆ ಥರ ಎಲ್ಲ ಇದು ಮಾಡೋ. ಅವಮ್ಮ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿಬಿಡ್ತು ಮಾತಾಡಬೇಕಾದ್ರೆ ಎಲ್ಲ. ಸೊ ನಾನು ಅವನ್ನ ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅವ್ರು ಬಂದಾಗೆಲ್ಲ ಅವ್ರನ್ನ ರೇಗಿಸೋದು, ಅವ್ರ ಥರನೇ ಮಾತಾಡೋದು. ಸಖತ್ತ ಮಾತಾಡ್ತೀರ ಆಂಟಿ, ನೀವು ಹಿಂಗೆ ತಾನೇ ಮಾತಾಡೋದು ಅಂತ ಹಂಗೆಲ್ಲ ಮಾತಾಡಿಸ್ತಿದ್ದೆ. ಅವಾಗ ಅವರೆಲ್ಲ ಇಟ್ಕೊಂಡು ನೋಡ್ದ ನಾಯನಮ್ಮ ಹೆಂಗೆ ಆಡ್ಕೊತಲ್ಲ ನಿನ್ನ ಮಗಳೇ, ನೋಡ್ದಾ ಅದಕ್ಕೆ ಬರಲ್ಲ ನಾನು ಇಲ್ಲಿಗೆ, ನೀನೇ ಮಾರ್ಕೆಟಿಗೆ ಬಾ ಅಂತ ಹಂಗೆಲ್ಲ ಇದು ಮಾಡ್ಬಿಟ್ಟು ಹೋಗೋರು. ಬಟ್ ನಾನು ಈ ಆ್ಯಕ್ಸೆಂಟ್ನ ಒಂದ್ಸರಿ ಕಾಮಿಡಿ ಕಿಲಾಡಿಲಿ ಯೂಸ್ ಮಾಡಿದಾಗ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಬರ್ತೀನಿ ಒಂದ್ಸರಿ ಹೇಳ್ತೀನಿ, ಅವಳು ಇಮಿಟೇಟ್ ನಂದೇ ಮಾಡ್ತಾ ಇರೋದು ಅವಳು ಆ್ಯಕ್ಟಿಂಗ್ ಅಂತ ಹೇಳ್ತೀನಿ ಎಲ್ಲರಿಗೆ ಅಂತ ಅನ್ನೋರು. ಬಾರಂಟಿ ನೀನು ಬಾ, ನೀನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತೀನಿ ನೋಡಿ ನಾನು ನಿನ್ನ ಅಂತ ಹಂಗೆ ಹೇಳಿ ಇದು ಮಾಡಿಸ್ತಿದ್ದೆ ಅವ್ರಿಗೆ. ಚಂದ ಇದ್ರು ಆಂಟಿ, ಒಂಥರ ಚೆನ್ನಾಗಿ ಮಾತಾಡೋರು. ಅವರಿಂದ ಕಲ್ತಿದ್ದು ನಾನು. ಅವ್ರು ಹೂಮಾರ ಭಾಷೆ ಒಂದ್ಸತಿ ನೆನ್ಪು ಮಾಡಿ. ಅವ್ರೇನು ಅದೇನೋ ಮಲ್ಲೆ ಕನಕಾಂಬ್ರೆ ಅಂತ ಹಂಗೊಂಥರ ಅನ್ನೋರು. ಮಲ್ಲೆ ಮಲ್ಲಿಗೆ ಕನಕಾಂಬ್ರ ಶಾವಂತಿಗೆ ಅನ್ನೋ. ನಾನು ಸಖತ್ತಾಗಿ ಕೂಗ್ತಾರಲ್ಲ ಇವರು, ಏನೋ ಡಿಫ್ರೆಂಟಾಗಿ ರಾಗ ಹೇಳ್ಕೊಂಡು ಕೂಗ್ತಾರಲ್ಲ, ಚಂದ ಇದೆ ಇವ್ರದ್ದು ಅಂತ ಖುಷಿಯಾಗೋದು ನನಗೆ. ಅದನ್ನೆಲ್ಲ ನೋಡಿ ನಾನು ಸರಿ ಆಯಿತು, ಓಕೆ ಅಂತ ಆಮೇಲೆ ನನಗೆ ಯುನೋ ಐ ಗಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಹರ್. ಅದನ್ನು ಯೂಸ್ ಮಾಡಿಕೊಂಡೆ ನಾನು, ಇದೆಲ್ಲರೂ ಬರುತ್ತೆ ನನ್ನ ಕೆಲಸಕ್ಕೆ ಅಂತ. ಅವಳನ್ನ ತುಂಬ ಫಾಲೋ ಮಾಡ್ತಿದ್ದೆ ನಾನು ಆ ಆಂಟಿನ. ಹಂಗೆ ಫಾಲೋ ಮಾಡ್ತಾ ಅವ್ರ ಜೊತೆ ಮಾತಾಡ್ತಾ ನನಗೆ ಆಕ್ಸೆಂಟ್ ಬಂದ್ಬಿಡ್ತು. ಹಾಗಾಗಿ ಅವ್ರ ಜೊತೆಗೆ ನಾನು ಹಂಗೆ ಮಿಂಗಲ್ ಆಗಿದ್ದು.